జమీన్ పోలేదు సార్ 2 దీనికి పోలేదు సార్ మేము పేదోళ్ళు మేము ఏడో ఇల్లుంటే ఈ బిడ్డ మొగుడులేండి ఆ బిడ్డ మాకు ఈ నంబర్ ఇదే కావాలి సార్ మేము అది దిక్కులేని వాళ్ళు మేము మాకు దిక్కులేని వాళ్ళు ఇచ్చేది అని పోలీసు వాళ్ళు పంపిస్తారు వాళ్ళు పంపిస్తారు ఆడిపోయినా మాకు అవుతా ఉండలే మీరే మళ్ళీ మాకే ఈ న్యాయం చేయాలి సార్ మీరు వాళ్ళే వీళ్ళు నాయుడు కృష్ణప్ప నాయుడు వాళ్ళ కొడుకు శివకుమారు నవీన్ మునరత్నం నాయుడు వీళ్ళంతా వీళ్ళు ఫ్యామిలీ మొత్తము మాకు ఇచ్చేస్తా ఉండరు మేము మాదే స్వామి ఈ 2 ఎకరాలు మాది దానికి మించింది మాకు యావది లేదు వాళ్ళకి ఏమి ఇద్దాడని చెప్పేస్తారు వాళ్ళు దుడ్డు కడతారు మేము ఆ పేదోళ్ళు దుడ్డు కట్టేది మేము కూలి చేసేవాళ్ళు వాళ్ళు నడుస్తుంది స్వామి యాది మాకు లేదు వాళ్ళ ఇంట్లో జీవితం ఇంత బిడ్డలు రోటీ సాలపై బెంగళూరుకి వెళ్ళి పడుకొని తినేదాన్ని కూలి చేసి ఈ 2 ఎకరాలు ఇల్లు పెట్టించిపోతే మాది ఇడ్చేయాలి మన దున్నిండారు మేమేం చేయాలా కూలి చేసి తినేవాళ్ళు కదా మేము వాళ్ళ ఇంట్లో మా యజమాని రోటీ కాయలు పడిపోయి బెంగళూరులో ఒక 5 ఏళ్ళు ఆడ అడ్మిట్ చేసిండు ఆనంకొస్తే ఈ జమీన్ దున్నుకొనేసి ఇట్లా పునిచ్చిండారు మాకు ఆడుకోండి పోయి సొమ్మె ఈ జమీన్ మాది వేసాడు అంటే అప్పుడా మా పేటలో చేయించినాం పోబిడా అనేసిరు వాళ్ళు అట్లా చేసిండారు ఈ జమీన్ మాకు కావాలి సొమ్మె మీరు ఏమన్నా చేయండి ఈ జమీన్ మాకు తీర్చేయండి సిక్కేలేదు మాకు తిరిగి సాల్ అయిపోయా మాకు డాక్యుమెంట్లే సిక్తాను పానీ ఒకటి ఉంది అంతే సాగవల్ సీటీ లేదు ఆర్ఆర్ నంబర్ లేదు ఆడుంది ఈడుంది చెప్తారు ఆఫీసర్లు మేము ఏం చేసేది దుడ్డు తీసుకొని వాళ్ళకి అన్ని ఇస్తాండారు మాకేమి ఇచ్చేలే తిరిగి సాల్ అయిపోయింది మాకు అదే న్యాయం కావాలి మా జమీన్ మాకు ఆఫీస్ పోయినాను మాకి సాగవల్ సీటీ సిక్తాండలేదు ఇది ఆర్ఆర్ నంబరు సిక్తాండలేదు పానీ ఒకటి ఉంది సార్ అంతే మాకే ఏడిపోయినా వెతుకోరు అంటారు ఆఫీసులు పోయాడు వాళ్ళు అవి ఎత్తిస్తా ఉండలేదు ఏడుండయో తెలీదు ఎదుగుతాము ఇస్తాము అంటారు ఈ బిట్కి లేదు మాకి వాళ్ళు దుడ్డు ఇస్తారు వాళ్ళకి అన్ని ఇస్తారు మేము మాతో దుడ్డు లేదు మేము పోతే వారం అంతా తిరుగుతా అంటే కూడా వాళ్ళు మాకు అది ఇస్తా ఉండలేదు అవి ಅಂತ ಸರ್ವೆ ನಂಬರ್ 13 ಮುನಿಯಪ್ಪ ಏಕೆ ನಮ್ ದೊಡ್ಡಪ್ಪ ನಮ್ ಜಮೀನ್ ಇರೋದು 2 ಎಕರೆ ಜಮೀನ್ ಇದ್ದು ಈ ಜಮೀನು ನಮ್ದೇ ಅಂತ ಗಲಾಟೆ ಮಾಡ್ತಿದ್ದಾರೆ ಇವ್ರದ್ದು ಸರ್ವೆ ನಂಬರ್ 13 ಅವ್ರದ್ದು 20 ಎಕರೆ ಇದೆ 20 ಎಕರೆ ಇದ್ಕೊಂಡು ಇದೇ ಸರ್ವೆ ನಂಬರ್ ಅಲ್ಲಿ 50 ಎಕರೆ ಸ್ವಾಧೀನದಲ್ಲಿದ್ದಾರೆ ಆ ಸ್ವಾಧೀನ ಇದು ನಮ್ದೇ ಅಂತ ಗಲಾಟೆಗೆ ಬರ್ತಾ ಇದ್ದಾರೆ ಸರ್ ನಮ್ಮ ಮೇಲೆ ಇವಾಗ ದೌರ್ಜನ್ಯ ಮಾಡಿ ಇದ್ ಮಾಡ್ತಿದ್ದಾರೆ ಕೃಷ್ಣಪ್ಪ ನಾಯ್ಡು ಮಕ್ಕಳು ಸುಕುಮಾರ್ ಬೆಂಬಲಿಗರು ಅವ್ರದ್ದು ಇರೋದು 20 ಎಕರೆನೇ ಇದ್ರಲ್ಲಿ ಸರ್ವೆ ನಂಬರ್ 13 20 ಎಕರೆ ಇರೋದು 50 ಎಕರೆ ಸ್ವಾಧೀನದಲ್ಲಿದ್ದಾರೆ ಇವತ್ತಿನ ದಿನ ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಂದ್ರೆ ನಮ್ಮ ದಲಿತರ ಜಮೀನು ಸರ್ವೆ ನಂಬರ್ 13ರಲ್ಲಿ ಏಕೆ ಮುನಿಯಪ್ಪ ಅಂತ 2 ಎಕರೆ ಜಮೀನು ಇರುತ್ತೆ ಆ ವಿಚಾರವಾಗಿ ಇಲ್ಲಿ 13 ಸರ್ವೆ ನಂಬರ್ ಅಲ್ಲಿ 500 ಚಿಲ್ಲರೆ ಎಕರೆ ಇದೆ ಒಟ್ಟು ಇರ್ತಕ್ಕಂಥ ಜಮೀನು 500 ಚಿಲ್ಲರೆ ಎಕರೆಯಲ್ಲಿ ಇವ್ರದ್ದು 2 ಎಕರೆ ಇರುತ್ತೆ ಏಕೆ ಮುನಿಯಪ್ಪನವ್ರದ್ದು ಅವ್ರ ಕುಟುಂಬಸ್ಥರು 3 ಜನ ಅಂತಮ್ಮಂದ್ರು ಒಬ್ಬರು ಮುನ್ಶಾಮಪ್ಪ ಅಂತ ಎರಡನೇವ್ರು ಬಂದು ಏಕೆ ಮುನಿಯಪ್ಪ ಮೂರನೇವರು ಶ್ರೀರಾಮಪ್ಪ ಅಂತ ಅವ್ರ ಕುಟುಂಬಸ್ಥರಲ್ಲಿ ಏಕೆ ಮುನಿಯಪ್ಪ ಮಕ್ಕಳು 3 ಜನ ಹೆಣ್ಮಕ್ಳು ಮುನ್ಸಾಮಪ್ಪಗೆ ಬಂದು ದೊಡ್ಡಯ್ಯಪ್ಪಗೆ ಬಂದು 6 ಜನ ಮೂರನೇ ಅಪ್ಪನಿಗೆ ಬಂದು ಎಷ್ಟು ಜನಪ್ಪ 3 ಜನ ಅವರು ಒಟ್ಟು 2 ಎಕರೆಯಲ್ಲೇ ಇರ್ತಕ್ಕಂಥವ್ರು ಅವರೇ ಸ್ವಾಧೀನ ಅನುಭವದಲ್ಲಿ ಇರ್ತಾರೆ ಮತ್ತು
ಅವರು ಉಳ್ಮೆನು ಅವರೇ ಮಾಡ್ತಾ ಇದ್ದಾರೆ. ಆ ಹೆಣ್ಮಕ್ಳ ಕೈಯಲ್ಲಿ ಆಗ್ತಾ ಇಲ್ಲ ಇವಾಗ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಅಂದ್ರನ್ನೆಲ್ಲ ಕರ್ಸಿದ್ದಾರೆ. ಅವ್ರಿಗೆ ಮನೆಯಲ್ಲಿ ಮನೆ ಇಲ್ಲ, ಮಠ ಇಲ್ಲ. ಊರಲ್ಲಿ ಕೂಡ ಒಂದು ಮನೆ ಇದೆ, ಒಂದೇ ಮನೆಯಲ್ಲಿ 50 ಜನ ಕುಟುಂಬ ಇದ್ದಾರೆ. 40 ವರ್ಷದಿಂದ ನಾವು ಸ್ವಾಧೀನದಲ್ಲೇ ಅವರೇ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಬಂದು ಅವರು ಸ್ಟೇ ಬೇಕಾದ್ರೆ ಮಾಡಿಸ್ಬಿಟ್ಟು ನಮ್ದೇ ಜಮೀನು ಅಂತ ದೌರ್ಜನ್ಯದಿಂದ ಅವ್ರು ಮಾಡ್ತಾ ಇದ್ದಾರೆ. ಯಾರು ಸುಕುಮಾರ್ ನಾಯ್ಡು, ಅವ್ರ ಬೆಂಬಲಿಗರಾಗಿರ್ತಕ್ಕಂಥ ಯಾರಪ್ಪ ಅವ್ರ ಹೆಸರುಗಳು ಬೆಂಬಲಿಗರು ಜಾಸ್ತಿ ಚೆನ್ನಾಗಿದ್ದಾರೆ. ಅವ್ರ ಹೆಸರು ನವೀನ್ ರಾಮ್ ಗೊತ್ತಿರೋ ಹೆಸರು ಹೇಳ್ರಪ್ಪ, ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಅವ್ರ ಬೆಂಬಲಿಗರು ನವೀನ್ ರಾಮು, ವಿನಯ್ ಅಂತ ವಿನಯ್ ಸುಕುಮಾರು, ವಿಜಯಲಕ್ಷ್ಮಿ, ಸರುಣ. ಅದರಿಂದ ದಲಿತರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ದಲಿತ ಏನು ಈ ಕಂಗಾಂಡಹಳ್ಳಿಯ ಪಕ್ಕದಲ್ಲಿ ಇರತಕ್ಕಂತ ಐವರಹಳ್ಳಿ ಗ್ರಾಮ, ಇಲ್ಲಿ ದಲಿತರಿಗೆ ದಿನನಿತ್ಯ ತೊಂದರೆಗಳೇ. ಒಂದ್ ರೀತಿ ಇಲ್ಲ ಅಂದ್ರೆ ಇನ್ನೊಂದ್ ರೀತಿ. ಯಾವ್ದಾದ್ರು ದಲಿತರು ಈ ಊರಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಂಗಿಲ್ಲ, ಬದುಕಂಗಿಲ್ಲ. ಯಾರಾದ್ರೂ ಒಬ್ರು ತೊಂದರೆಗೆ ಒಳಪಟ್ಟನೇ ಇರ್ತಾರೆ. ಸೊ ಹಂಗಾಗಿ ಯಾಕೆ ಅವ್ರಿಗೆ ಈ ತರ ಎಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಕೆಲವು ಕಿಡಿಗೇಡಿಗಳು ಒಬ್ರು ಇಬ್ರು ತನ್ನ ಸ್ವಾರ್ಥಕ್ಕಾಗಿ ದಲಿತರು ಏನೋ ಒಂದು ಅರ್ಧ ಗುಂಟೆ, 1 ಗುಂಟೆ, 1 ಎಕರೆ 2 ಎಕರೆ ಜಮೀನ್ ಇಟ್ಕೊಂಡ್ರೆ ಅವ್ರ ಕಣ್ಣಲ್ಲಿ ಕಂಡುಬಿಟ್ರೆ ಸಹಿಸ್ಕೊಳಕ್ ಆಗೋದಿಲ್ಲ ಅವ್ರಿಗೆ. ದಲಿತರು ಅವ್ರ ಮನೆಗಳಲ್ಲಿ ಜೀತಗಾರರಾಗೇ ಇರಬೇಕು. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹಸುಗಳ ಸಗಣಿಯನ್ನ ಎತ್ತೋದು, ಕಸ ಕೂರ್ಸೋದು, ಹೀನವಾದ ಕೆಲಸಗಳನ್ನೇ ಮಾಡ್ಕೊಂಡಿರ್ಬೇಕು ಈ ದಲಿತರು. ಯಾವ್ದೋ ಒಂದು ಅರ್ಧ ಎಕರೆ 1 ಎಕರೆ ಜಮೀನ್ ಇಟ್ಕೊಂಡ್ಬಿಟ್ರೆ ಅವ್ರು ಸಹಿಸ್ಕೊಳಕ್ ಆಗೋದಿಲ್ಲ. ಹಂಗಾಗಿ ಈ 13ನೇ ಸರ್ವೆ ನಂಬರ್ ನಲ್ಲಿ ಸುಮಾರು 106 ಎಕರೆ ಜಮೀನ್ ಇದೆ. ಇದರಲ್ಲಿ 3/4 ಭಾಗ ಸವರ್ಣಿಯರೇ ಇಟ್ಕೊಂಡಿದ್ದಾರೆ. ಅವ್ರು ಯಾರು ಏನಂತಕ್ಕಂಥದನ್ನ ನಾವು ಇನ್ನು ಮುಂದೆ ಇದನ್ನ ಕೈ ತಗೊಂಡು ಎಲ್ಲ ದಲಿತ ಸಂಘಟನೆಗಳು ಸೇರ್ಕೊಂಡು ಈ ವಿಚಾರವನ್ನ ಇಲ್ಲಿಗೆ ಬಿಡೋಂಗಿಲ್ಲ. ನಾವು 106 ಎಕರೆ ಜಮೀನಲ್ಲಿ 3/4 ಭಾಗ ಜಮೀನನ್ನ ಸವರ್ಣಿಯರು ಇಟ್ಕೊಂಡಿದ್ದಾರೆ. ನಮ್ಮವರು ಮುನಿಯಪ್ಪ ಅಂತಕ್ಕಂಥ ದಲಿತ ಸಮುದಾಯಕ್ಕೆ ಸೇರಿದವರು ಬರೀ 2 ಎಕರೆ ಜಮೀನು. ಈ 2 ಎಕರೆ ಜಮೀನಲ್ಲಿ ನೀರ ಸೌಕರ್ಯ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಯಾವ್ದು ಬೆಳೆ ಮಾಡಕ್ಕೆ ಆಗ್ಲಿಲ್ಲ. ಹಂಗಾಗಿ ಇವರು ಬೆಲೆ ಆಗದೆ ಇರುವ ಸಂದರ್ಭದಲ್ಲಿ ಏನು ಕೂಲಿ ಮಾಡ್ಕೊಳ್ಳಕ್ಕೆ ಬೆಂಗಳೂರು ಕಡೆ, ಕೋಲಾರ ಕಡೆ, KGF ಕಡೆ ಕೂಲಿ ಕೆಲಸಕ್ಕೆ ಬರುವ ಸಂದರ್ಭವನ್ನ ಅವರು ತಿಳ್ಕೊಂಡು ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ ಇದನ್ನ ನಮ್ಮ ಜಮೀನು ಅಂತೇಳಿ ಇಲ್ಲಿ ಬಂದು ಹಿಡ್ಕೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಇದನ್ನ ನಮ್ಮವರು ಒಂದಷ್ಟು ಜನ ಹೋಗಿ ಅವ್ರ ಜಮೀನಿಗೆ ಸಂಬಂಧಪಟ್ಟ ಮುನಿಯಪ್ಪ ಕುಟುಂಬದವರು ಹೋಗಿ ಕೇಳಿದಾಗ, ನಾವು ಇದನ್ನ ಕೋರ್ಟಿಂದ ಕೇಸನ್ನ ವೆಕೇಟ್ ಮಾಡಿದೀವಿ, ಅದು ಮಾಡಿದೀವಿ, ಇದು ಮಾಡಿದಂತೆ ಅಂತೇಳಿ ಕಾನೂನು ವಿಚಾರಗಳನ್ನ ಹೇಳ್ತಾರೆ. ಕಾನೂನು ಯಾವ ದಲಿತ ಜಮೀನನ್ನ ಕಿತ್ತು ಇನ್ನೊಬ್ಬನ ಕೊಡು ಅಂತೇಳಿ ಯಾವ ಕಾನೂನು ಹೇಳಲ್ಲ. ಅವ್ರವ್ರ ಜಮೀನು ಅವ್ರವ್ರಿಗೆ ಸ್ವಂತ. ಇಲ್ಲಿ ಇದೇನು 10 ಅಡಿ ವಿಚಾರವಲ್ಲ. 2 ಎಕರೆ ಜಮೀನನ್ನ ಇಲ್ಲಿರ್ತಕ್ಕಂಥ ದಲಿತರು ಅವರು ಸ್ವಾಧೀನದಲ್ಲಿ ಪಾನಿಯಲ್ಲಿ ಅವ್ರ ಹೆಸರಿದೆ. ಸುಳ್ಳು ಕೇಸ್ಗಳನ್ನ ಹಾಕೋದು, ಪೊಲೀಸ್ನವರು ಮತ್ತೆ ತಾಲೂಕ್ ಕಚೇರಿಯಲ್ಲಿ ಇರ್ತಕ್ಕಂಥ ಕೆಲವರನ್ನ ಹಿಡ್ಕೊಂಡು ದಲಿತರಿಗೆ ದಿನನಿತ್ಯ 106 ವರ್ಷದಿಂದ ಇದೇ ಗತಿ. ಈಗ ನಮ್ಮ ನಮ್ಮ ಕಂಗಾಂಡಹಳ್ಳಿ ಪಂಚಾಯತ್ ಅಲ್ಲಿ ನಾನು ಸುಮಾರು ಸಾರಿ ಬಂದಿದ್ದೀನಿ ಈ ಊರಿಗೆ. ಕೆರೆಯನ್ನು ಒತ್ತುವರಿ ಮಾಡ್ಕೊಳ್ಳೋದು, ರೋಡ್ಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು, ಮಶಾನವನ್ನು ಕೂಡ ಬಿಟ್ಟಿಲ್ಲ. ಸುಮಾರು ದಲಿತರ ಮಶಾನಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಇದೇ ಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ರಾಮಸಾಗರ ಕೆರೆ 3/4 ಭಾಗ ನುಗ್ಗಿಬಿಟ್ಟಿದ್ದಾರೆ. ಅವೆಲ್ಲ ಇಲ್ಲಿರ್ತಕ್ಕಂಥ ಕಾನೂನಿಗೆ ಗೊತ್ತಾಗಲ್ಲ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ಬರೀ ಶ್ರೀಮಂತರು ಏನ್ ಮಾಡಿದ್ರು ಮಾಡ್ಕೋಬಹುದು. ದಲಿತರು ಏನಾದ್ರು ಅರ್ಧ ಏನಾದ್ರು ಒಂದಷ್ಟು ಜಾಗ ಹಿಡ್ಕೊಂಡ್ಬಿಟ್ರೆ ಕಾನೂನು ಆಗ್ದಾಗ ಕೆಲಸ ಮಾಡೋದು. ಇದು ಕಾನೂನು ಬಾಹಿರ, ಕಾನೂನು ವಿರುದ್ಧ. ಸವರ್ಣಿಯರು ದುಡ್ಡಿರ್ತಕ್ಕಂಥವ್ರು 106 ಎಕರೆಗಳಲ್ಲಿ ಇಟ್ಕೊಂಡ್ರೆ ಕೂಡ ಕಾನೂನು ನಿದ್ದೆ ಮಾಡ್ತಾ ಇರ್ತದೆ. ಪೊಲೀಸ್ನವ್ರು ನಿದ್ದೆ ಮಾಡ್ತಾ ಇರ್ತಾರೆ, ತಾಲೂಕ್ ಕಚೇರಿಗಳು ನಿದ್ದೆ ಮಾಡ್ತಾ ಇರ್ತದೆ. ಯಾಕಂತ ಹೇಳಿದ್ರೆ ಅವರೆಲ್ಲ ಸವರ್ಣಿಯರಲ್ಲ, ದುಡ್ಡು ಇರ್ತಕ್ಕಂಥವ್ರಲ್ಲ. ದಲಿತರು ಏನಾದ್ರು ಒಂದು ಅರ್ಧ ಎಕರೆ 3/4 ಎಕರೆ ಜಮೀನು ಇಟ್ಕೊಂಡಿದ್ರೆ ಅವ್ರಿಗೆ ಹೊಟ್ಟೆ ಉರಿ ತಡ್ಕೊಳಕ್ ಆಗೋದಿಲ್ಲ. ಹಂಗಾಗಿ ಈ ವಿಚಾರದಲ್ಲಿ ಮುನಿಯಪ್ಪನ ಅವರ ಕುಟುಂಬಕ್ಕೆ ಈ ತರ ಅನ್ಯಾಯಗಳು, ದ್ರೋಹಗಳು, ಮೋಸಗಳು ಮಾಡ್ತಾ ಇದ್ರೆ, ತೊಂದರೆಗಳು ಮಾಡ್ತಾ ಇದ್ರೆ ದಲಿತ ಸಂಘಟನೆಗಳು ಸುಮ್ಮನೆ ಇರಲ್ಲ. ನೀವು 20 ವರ್ಷ 30 ವರ್ಷ ಹಿಂದೆ ದಲಿತರು ಇದ್ರ ಅದೇ ರೀತಿ ಇದರ ಅಂದ್ಕೋಬೇಡಿ ಯಾರು ಕೂಡ. ಈಗ ನಮ್ಗೆ ಅರಿವು ಬಂದಿದೆ, ಬಾಬಾ ಸಾಹೇಬ್ರು ಅರಿವು ಕೊಟ್ಟಿದ್ದಾರೆ.
ವಿಚಾರ ಗೊತ್ತಿದೆ ನಮಗ್ ಕೂಡ, ನಮಗೆ ಪೊಲೀಸ್ ಸ್ಟೇಷನ್ ಗೊತ್ತು, ನಮ್ಗೆ ಕೋರ್ಟ್ ಗೊತ್ತು, ನಮ್ಗೆ ವಿಧಾನಸೌಧ ಗೊತ್ತು. ನಾವು ಕೂಡ ಏನ್ ಬೇಕಾದ್ರೂ ಮಾಡ್ತೀವಿ. ಹಂಗಾಗಿ ನಾವು ಎಚ್ಚರಿಸ್ತೀವಿ ದಲಿತ ಸಂಘಟನೆಗಳ ಮುಖಾಂತರ. ದಲಿತರಿಗೆ ತೊಂದರೆ ಕೊಡ್ತಕ್ಕಂಥವರಿಗೆ, ಎಲ್ರಿಗೂ ನಾವು ಹೇಳ್ತಾ ಇಲ್ಲ, ದಲಿತರಿಗೆ ತೊಂದರೆ ಕೊಡ್ತಕ್ಕಂಥವರಿಗೆ ನಾವು ಎಚ್ಚರಿಕೆಯನ್ನ ಮಾಡ್ತಾ, ಈ ಜಮೀನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ಇದು ಪಾಣಿಯಲ್ಲಿ ಇದೆ. ಅಲ್ಲಿ ನಮ್ಮ ತಾಲೂಕು ಕಚೇರಿಗಳಲ್ಲಿ ಕೆಲವು ಅಧಿಕಾರಿಗಳನ್ನ ಕೈಗೆ ಹಾಕೊಂಡು ಲಂಚ ಗಿಂಚ ಕೊಟ್ಟು ಅವರು ಹೆಸರುಗಳನ್ನ ಬದಲಾವಣೆ ಮಾಡೋದು, ಮತ್ತೆ ಸರ್ವೆ ನಂಬರ್ಗಳನ್ನ ಬದಲಾವಣೆ ಮಾಡೋದು, ಈ ಕೆಲಸಗಳೆಲ್ಲ ಬಿಟ್ಬಿಡಿ. ಅದು ಆ ಕಾಲ ಹೋಯ್ತು. ನಾವು ಇನ್ನೂ ಇದೆಲ್ಲ ನೋಡ್ಕೊಂಡಿರಕ್ಕಾಗಲ್ಲ. ಇಲ್ಲಿ ದಯವಿಟ್ಟು ನಾವು ಇಲ್ಲಿ 2 ಎಕರೆ ಜಮೀನಲ್ಲಿ ಮುನಿಯಪ್ಪನವರ ಹೆಸರು ಪಾಣಿಯಲ್ಲಿ ಇದೆ. ಈ ಜಾಗದಲ್ಲಿ ಅವ್ರ ಕುಟುಂಬ ಇದೆ. ಯಾವುದೇ ಕಾರಣಕ್ಕೆ ಅವರನ್ನ ಇಲ್ಲಿಂದ ತೆರವುಗೊಳಿಸಕ್ಕೆ ಆಗೋದಿಲ್ಲ. ಒಂದ್ ವೇಳೆ ತೆರವುಗೊಳಿಸಿದ್ರೆ ದಲಿತ ಸಂಘಟನೆಗಳು ಸುಮ್ಮನೆ ಇರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತೇನ್ ನಾವು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಂಗನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಐವರಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ ನಾವು ನಿಂತಿದ್ದೀವಿ ಬಂಧುಗಳೇ. ಏನ್ ವಿಚಾರ ಅಂತಂದ್ರೆ, ಸರ್ವೆ ನಂಬರ್ 13 ಬಂದ್ಬಿಟ್ಟು ಇದೇ ಸರ್ವೆ ನಂಬರ್ 13ರಲ್ಲಿ ಸುಮಾರು 100 ಎಕರೆ ಸರ್ಕಾರಿ ಗೋಮಾಳ ಜಮೀನು ಇರುತ್ತೆ. ಈ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಬೇಕಾದಷ್ಟು ಜನ ಇಲ್ಲಿ, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸವರ್ಣೀಯರೇ ಇಲ್ಲಿ ಏನು ಸಾಗುವಳಿ ಚೀಟಿ ಮುಖಾಂತರ ಜಮೀನನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಸರ್ಕಾರಕ್ಕೆ ನಾನೊಂದು ಪ್ರಶ್ನೆ ಮಾಡೋಕೆ ಇಚ್ಛೆ ಪಡ್ತೀನಿ, ಜಮೀನನ್ನ ಮಂಜೂರು ಮಾಡಕ್ ಸಾಧ್ಯ ಆಗತ್ತೆ ಅನ್ನೋದು. ಇಲ್ಲಿ ನೀವು ಗಮನಿಸಬಹುದು, ಬೇಕಾದ್ರೆ ತಾವು ಮೀಡಿಯಾ ಮಾಧ್ಯಮದವರಿಗೆ ಹೇಳಕ್ ಇಷ್ಟಪಡ್ತೀನಿ. ಒಬ್ಬರಿಗೆ ಕನಿಷ್ಠ ಪಕ್ಷ ಅಂದ್ರೂ ಜಾಸ್ತಿ ಅಂದ್ರೂ ಒಂದು 5 ಎಕರೆ ಸಾಗುವಳಿ ಚೀಟಿ ಮುಖಾಂತರ ಕೊಡ್ಬೋದು. ಆದ್ರೆ ಇಲ್ಲಿ ಸರ್ವೆ ನಂಬರ್ 13ರಲ್ಲಿ ವಿಜಯಲಕ್ಷ್ಮಿ ಅನ್ನೋವರಿಗೆ ಟೋಟಲಿ 20 ಎಕರೆ ಜಮೀನನ್ನ ಇವರಿಗೆ ಮಾಡಿಕೊಟ್ಟಿರ್ತಾರೆ. ಯಾವ ಆದೇಶದ ಮೇಲೆ, ಯಾವ ಆಧಾರದ ಮೇಲೆ ಇವರಿಗೆ 20 ಎಕರೆ ಜಮೀನನ್ನ ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಉಳಿದಂತೆ ಇದೇ ಸರ್ವೆ ನಂಬರ್ 13ರಲ್ಲಿ ಏಕೆ ಮುನಿಯಪ್ಪ ಅನ್ನೋವರಿಗೆ 2 ಎಕರೆ ಜಮೀನು ಕೂಡ ಅವರ ಹೆಸರಲ್ಲಿ ಇರುತ್ತೆ. ಈಗ ಬಂದ್ಬಿಟ್ಟು ಇವರು ವಿಜಯಲಕ್ಷ್ಮಿ ಅನ್ನೋರು ಏನ್ ಮಾಡ್ತಾರಂದ್ರೆ, ಏಕೆ ಕೃಷ್ಣಪ್ಪ ನಾಯ್ಡು ಅವರ ಸಂಬಂಧಿಕರಾದಂತ ವಿಜಯಲಕ್ಷ್ಮಿ ಅವರು ಮತ್ತೆ ಅವ್ರ ಕುಟುಂಬ ಸದಸ್ಯರು, ಅವ್ರ ಬೆಂಬಲಿಗರೆಲ್ಲ ಬಂದ್ಬಿಟ್ಟು ಏಕೆ ಮುನಿಯಪ್ಪ ಅವರ 2 ಎಕರೆ ಜಮೀನು ಕೂಡ ನಮ್ಮದೇ ಅಂತ ಅವರು ಈಗ ವಾದ ಮಾಡ್ತಾ ಇದ್ದಂಥದ್ದು, ಖಾಲಿ ಮಾಡಿ ಇದು ನಮ್ಮ ಜಮೀನು ಅಂತ. ಹಂಗಾದ್ರೆ ಏಕೆ ಮುನಿಯಪ್ಪ ಅವರ 2 ಎಕರೆ ಜಮೀನು ಎಲ್ಲೋಯ್ತು? ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಮತ್ತೆ ನಮ್ಮ ತಾಲೂಕಲ್ಲಿ ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಸುಮಾರು ವರ್ಷಗಳಿಂದ SC ಏನು ಕಾನ್ಸ್ಟಿಟ್ಯೂನ್ಸಿ ಇದ್ಕೊಂಡು MLAಗಳು ಕೂಡ SC ಅಭ್ಯರ್ಥಿಗಳೇ ಇದ್ಕೊಂಡು ಇಲ್ಲಿ ಇಷ್ಟೊಂದು 100 ಎಕರೆ ಜಮೀನುಗಳನ್ನ ಕಬಳಿಕೆ ಮಾಡ್ತಾ ಇದ್ರೆ, ಕಣ್ಮುಚ್ಚಿ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಇವ್ರ ತೊತ್ತುಗಳ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂತಂದ್ರೆ ಇವತ್ತು ದಲಿತರು ಸುಮಾರು ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ಕೊಂಡೇ ಬರ್ತಾ ಇದೀವಿ. ಇವತ್ತಿಗೂ ಕೂಡ ಸ್ವತಂತ್ರ ಬಂದು 76 ವರ್ಷ ಆಗ್ತಾ ಇದ್ರು ಕೂಡ ಇವತ್ತು ನಾವು ಒಂದು 2 ಎಕರೆ 3 ಎಕರೆ ಜಮೀನಿಗೆ ನಾವು ಹೋರಾಟ ಮಾಡ್ಬೇಕಂತಂದ್ರೆ ಇದೇ ಸರ್ವೆ ನಂಬರ್ ಅಲ್ಲಿ 100 ಎಕರೆ ಜಮೀನನ್ನು ಉಳ್ಳಂತ ಸವರ್ಣೀಯರಿಗೆ ಯಾವ ಕಾನೂನು ಇಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಬಂಧುಗಳೇ. ಹಾಗಾಗಿ ಇವತ್ತು ಏಕೆ ಮುನಿಯಪ್ಪ ಅವರ ಹೆಸರಲ್ಲಿ ಇರುವಂತ 2 ಎಕರೆ ಜಮೀನು ನಮ್ಮದು ಅಂತ ಏನ್ ಆರೋಪ ಮಾಡಿಕೊಂಡು ಈ ಜಮೀನು ನಮ್ಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ ನಾಯ್ಡು ಮತ್ತೆ ಅವ್ರ ಬೆಂಬಲಿಗರು. ಇವ್ರ ಮೇಲೆ ಕೂಡಲೇ ಸರ್ಕಾರ, ತಾಲೂಕು ಆಡಳಿತ ಆಗಿರ್ಬೋದು ಮತ್ತೆ ಶಾಸಕರು ಕೂಡ ಇದರಲ್ಲಿ ಮುಂದೆ ಬಂದು ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ಕೂಡ ನಾವು ಎಲ್ಲ ದಲಿತ ಪರ ಸಂಘಟನೆಗಳಿಂದ ಹಮ್ಮಿಕೊಳ್ಬೇಕಂತ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ಇದೇ ಕೃಷ್ಣಪ್ಪ ನಾಯ್ಡು ನೀವು ಗಮನಿಸಬಹುದು, ಇದೇ ಸರ್ವೆ ನಂಬರ್ 13ರಲ್ಲಿ ಸುಮಾರು 50 ಎಕರೆ ಜಮೀನನ್ನ ಇವರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಸರ್ವೆ ನಂಬರ್ 13ರಲ್ಲಿ 139 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ. ಅದರಲ್ಲಿ 50 ಎಕರೆ ಇವರು ಒತ್ತುವರಿ ಮಾಡ್ಕೊಂಡಿದ್ದು, ಅದರಲ್ಲಿ ಕೂಡ ಬೆಳೆಬಾಳುವಂತ ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ. ಬೇಕಾದಷ್ಟು ಒತ್ತುವರಿ ಮಾಡ್ಕೊಂಡು ಸುಮಾರು ವರ್ಷಗಳಿಂದ ಇವರು ಜೀವನ ಮಾಡ್ಕೊ ಬರ್ತಾ ಇರ್ತಾರೆ. ಆದ್ರೆ ಇಷ್ಟೆಲ್ಲ ಒತ್ತುವರಿ ಮಾಡ್ಕೊಂಡಿರೋರ್ನ ಇವರು ಕೈ ಬಿಟ್ಟು ಬಿಡ್ತಾರೆ. ಅವ್ರಿಗೆ ಯಾವುದೇ ಕಾನೂನು ಇರಲ್ಲ, ಯಾವುದೇ ಅಧಿಕಾರಿಗಳು ಕೂಡ ಇವ್ರನ್ನ ಪ್ರಶ್ನೆ ಮಾಡಲ್ಲ. ಈ ದಲಿತರು 1-2 ಎಕರೆ ಏನೋ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಣ ಅಂತಂದ್ರೆ ಈ ರೀತಿಯಾಗಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾಗ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಯಾಕೆ ಹಿಂದೆ ಇದ್ದೀರಾ ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ ಬಂಧುಗಳೇ. ಮತ್ತೆ ಅದ್ರ ಜೊತೆಗೆ ಸರ್ವೆ ನಂಬರ್ 9ರಲ್ಲಿ ಒಂದು 2 ಎಕರೆ ಕೆರೆ ಇರುತ್ತೆ. 2 ಎಕರೆ ಕೆರೆನ ಸಾಗುವಳಿ ಚೀಟಿನಲ್ಲಿ ಕೊಡೋಕೆ ಸಾಧ್ಯನಾ? ತಾಲೂಕು ಆಡಳಿತ ಅವ್ರು ಹೇಳ್ಬೇಕಾಗತ್ತೆ, ಮಾನ್ಯ ತಹಸೀಲ್ದಾರ್ ಅವರು ಹೇಳ್ಬೇಕಾಗತ್ತೆ. ಸರ್ಕಾರಿ ಕೆರೆಯನ್ನು ಕೂಡ ಕೃಷ್ಣಪ್ಪ ನಾಯ್ಡು ಅನ್ನೋರು ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಇವರ ಒಂದು ಬಲಾಢ್ಯ, ಇವರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಈ ತಾಲೂಕಲ್ಲಿ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಇಲ್ಲಿ 60% ಹೆಚ್ಚಿನ ಜನರು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ರು ಕೂಡ
ಇಲ್ಲಿ ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಅನ್ಯಾಯಗಳು ನಡೀತಾ ಇದ್ರು ಕೂಡ ಇಲ್ಲಿನ ಶಾಸಕರಾಗಿರ್ಬೋದು, ಇಲ್ಲಿನ ತಾಲೂಕು ಆಡಳಿತ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇದನ್ನ ಪ್ರಶ್ನೆ ಮಾಡದೇ ಇರೋದು ಇಲ್ಲಿ ದಲಿತರಿಗೆ ಮಾಡ್ತಾ ಇರೋಂಥ ವಂಚನೆ, ಅನ್ಯಾಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಆದ್ರಿಂದ ಈ ಕೂಡಲೇ ನಮಗೆ ಏನು ಎ.ಕೆ. ಮುನಿಯಪ್ಪ ಅವರಿಗೆ ನ್ಯಾಯ ಕೊಡಿಸ್ದಿದ್ದಲ್ಲಿ, ಅವರ 2 ಎಕರೆ ಜಮೀನನ್ನ ಅವರಿಗೆ ಕೊಡಿಸದೆ ಏನಾದ್ರೂ ಅನ್ಯಾಯ ಮಾಡಿದ್ದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅಂದ್ರೆ ನಾವು ಉಗ್ರವಾದಂತ ಒಂದು ಹೋರಾಟವನ್ನ ಹಮ್ಮಿಕೊಳ್ಬೇಕಾಗತ್ತೆ. ಮತ್ತೆ ಏನೆಲ್ಲ ಒತ್ತುವರಿ ಆಗಿದೆ ಇದೆಲ್ಲ ಜಮೀನನ್ನು ಕೂಡ ಸರ್ಕಾರಿ ಕೂಡಲೇ ಏನು ಒತ್ತುವರಿನ ತೆರವುಗೊಳಿಸಿಕೊಂಡು ಸರ್ಕಾರ ವಶಕ್ಕೆ ಪಡಿಬೇಕಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸ್ತಾ, ಪೊಲೀಸ್ ಅವರಿಗೆ ಯಾರೋ ಮಾಹಿತಿ ಕೊಟ್ಟಂಗಿದ್ದಾರೆ ಸರ್. ಅವ್ರು ಬಂದು ನಮ್ಮನ್ನು ವಿಚಾರ ಮಾಡಿದ್ರು. ನಾವು ಹೇಳಿದ್ದೀವಿ, ಈ 2 ಎಕರೆ ಜಮೀನು ಇವ್ರು ಸುಮಾರು ವರ್ಷಗಳಿಂದ ಇಲ್ಲೇ ಸ್ವಾಧೀನದಲ್ಲಿ ಇದ್ದುಕೊಂಡು ಮಾಡ್ಕೊ ಬರ್ತಾ ಇದ್ರು. ಅವರಿಗೆ ಏನು ವ್ಯವಸಾಯ ಮಾಡಲಿಕ್ಕೆ ಸ್ವಲ್ಪ ಹಣಕಾಸಿನ ತೊಂದರೆ ಆದಾಗ ಅವ್ರು ಬೇರೆ ಕಡೆ ಕೂಲಿ ಕೆಲಸಕ್ಕೆ ಹೋಗಿದ್ರೆ 1-2 ವರ್ಷ ಬಿಟ್ಟಂತ ಸಂದರ್ಭದಲ್ಲಿ ಇವ್ರೇನು ಕೃಷ್ಣಪ್ಪ ನಾಯ್ಡು ಇದ್ದಾರೆ, ಇವ್ರು ಬಂದ್ಬಿಟ್ಟು ಈ ಜಮೀನ್ ನಮ್ಮದು ಅಂತ ಅವರ ಮಕ್ಕಳು ಇಲ್ಲಿ ಬಂದ್ಬಿಟ್ಟು ಈ ಜಮೀನ್ ನಮ್ಮದು ಅಂತ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು ಮುನಿಯಪ್ಪ, ಎ.ಕೆ. ಮುನಿಯಪ್ಪ ಯಾರಿದ್ದಾರೆ ಅವರ ಮಕ್ಕಳು ಆರೋಪ ಮಾಡ್ತಾ ಇದ್ದಂಥದ್ದು. ಆ ವಿಚಾರದಲ್ಲಿ ಪೊಲೀಸರು ಬಂದು ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಕ್ ಬಂದಿದ್ದಾರೆ. ಬಟ್ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡಿ ಯಾವುದು ಮಾಡ್ತಾ ಇಲ್ಲ. ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ಅವ್ರಿಗಾಗಿರೋಂಥ ಅನ್ಯಾಯದ ಬಗ್ಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ ಸರ್. ಆ ಇಂಜೆಕ್ಷನ್ ಬಂದು ಒಟ್ಟು 6 ಎಕರೆ ಜಮೀನ್ ಇರೋದಿಲ್ಲಿ, ಇವ್ರ ಜಮೀನಿಗೆ ಅನ್ವಯಿಸಲ್ಲ. ಅದು 6 ಎಕರೆ ತಂದಿದಾರಲ್ಲ ಇಂಜೆಕ್ಷನ್, ಆ 6 ಎಕರೆ ನಾವು ಕೇಳ್ತಾ ಇಲ್ಲ. ನಮ್ದು 2 ಎಕರೆ 4 ಎಕರೆ ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಅದನ್ನ ಸೇರ್ಸ್ಬಿಟ್ಟಿದ್ದಾರೆ. ಅದೇ ಬಂದಿರೋದು. ಈಗ 6 ಎಕರೆ ಜಮೀನ್ ಮೇಲೆ ಅವರು ಒಟ್ಟಾರೆ ಸ್ಟೇ ತಂದ್ರೆ, ಇವರು 2 ಎಕರೆ ಇಂಪಾರ್ಟೆಂಟ್ ಆಗಿ ಅವ್ರ 4 ಎಕರೆಗೆ ನಾವೇನು ಹೋಗ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥ ದಲಿತರು ಏನೋ ಹೋಗ್ತಾ ಇಲ್ಲ. ದಲಿತರು ಇರ್ತಕ್ಕಂಥ 2 ಎಕರೆ ಜಮೀನಿಗೆ ಅವ್ರು ತೊಂದರೆ ಕೊಡ್ತಾ ಇರೋದು. ಅವರು ಸರ್ವೆ ಮಾಡಿದ್ರೆ ನಮ್ಮ 2 ಎಕರೆ ಜಮೀನ್ ಬಿಟ್ಬಿಟ್ಟು ಅವ್ರು ಉಳಿದದ್ದ ಅಲ್ಲಿ ಎಲ್ಲ ಅವ್ರ ತಗೊಳ್ಳಿ. ಸರ್ವೆ ಮಾಡ್ಬೇಕು. ಇದಕ್ಕೆ ಸರ್ವೆ ಮಾಡಿ ಮುನಿಯಪ್ಪ ಅವ್ರ ಕುಟುಂಬಕ್ಕೆ 2 ಎಕರೆ ಜಮೀನನ್ನ ರುಜಿ ಮಾಡ್ಬಿಟ್ಟು ಉಳಿದದನ್ನ ಅವ್ರು ತಗೊಳ್ಳಿ. ನಮ್ದೇನು ಅಭ್ಯಂತರ ಇಲ್ಲ. ನಾವು ಇಲ್ಲಿ ಯಾರು ನಮ್ಗೆ ಎಕ್ಸ್ಟ್ರಾ ಕೊಡಿ, ಅವ್ರಿಗೆ ಕಿತ್ ಕೊಡಿ ಅಂತ ಕೇಳ್ತಪ್ಪ. ಸರ್ವೆ ನಂಬರ್ ಜಮೀನ್ ಪಕ್ಕದಲ್ಲೇ 6 ಎಕರೆ ಜಮೀನ್ ಇದೆ. ಈ 6 ಎಕರೆ ಜಮೀನ್ ಮೇಲೆ ಇವ್ರು ಸ್ಟೇ ತಂದಿರತಕ್ಕಂಥದ್ದು ನಮ್ಮ ಮುನಿಯಪ್ಪ ಫ್ಯಾಮಿಲಿ ಅವರು. ಸೊ ಅದನ್ನ ವೆಕೇಟ್ ಮಾಡಿದ್ದಾರೆ. ವೆಕೇಟ್ ಮಾಡಿದ್ರೆ 6 ಎಕರೆಗೆ ವೆಕೇಟ್ ಆಗಿದ್ರಿಂದ ಅದರಲ್ಲಿ 4 ಎಕರೆ ಅವ್ರದ್ದು ಇದೆ, ಇಲ್ಲ ಅಂತಿಲ್ಲ. 2 ವಿಜಯಲಕ್ಷ್ಮಿ ಅವರ ಕುಟುಂಬದ ಸಂಬಂಧಪಟ್ಟದ್ದು ಇದೆ. ನಮ್ದು ಬೇಕಾಗಿರ್ತಕ್ಕಂಥದ್ದು ಮುನಿಯಪ್ಪನದವ್ರದ್ದು ಮಾತ್ರನೇ. 2 ಎಕರೆ ಜಮೀನು. ನಾವು 6 ಎಕರೆಗೆ ಹೋಗ್ಲಿಲ್ಲ. 2 ಎಕರೆ ಜಮೀನು ಮುನಿಯಪ್ಪ ಹೆಸರಲ್ಲಿ ಇದೆ. ಮಾನ್ಯ ದಂಡಾಧಿಕಾರಿಗಳೇ, ಇಲ್ಲಿ ಗೊಂದಲ ಮಾಡೋದು ಬೇಡ. ತಮ್ಮ ಹತ್ರ ಮನವಿ ಮಾಡ್ಕೊಳ್ತೀವಿ ಮೀಡಿಯಾ ಮುಖಾಂತರ. ಇಲ್ಲಿ ಯಾವುದೇ ಅನೈತಿಕ ಘಟನೆಗಳು ಆಗಕ್ಕೆ ಮುಂಚೆ ದಯವಿಟ್ಟು ಇದನ್ನ ಸರ್ವೆ ಮಾಡಿ ಮುನಿಯಪ್ಪನವರ 2 ಎಕರೆ ಜಮೀನನ್ನ ಬಿಡಿಸ್ಕೊಡ್ಬೇಕು. ನಮ್ಗೆ ತೊಂದರೆ ಮಾಡಬಾರ್ದು ನಮ್ಮ ಸಮುದಾಯದವ್ರಿಗೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಹತ್ರ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಈ ಕೆಲಸವನ್ನ ಯಾವ್ದು ನೆಪಗಳು ಹೇಳದೆ, ನಾವು ಬೇಕಾದ್ರೆ ತಹಸೀಲ್ದಾರನ್ನ ಭೇಟಿ ಆಗ್ತೀವಿ, ಎಲ್ಲ ಕೂಡ ಹೋಗಿ ತಹಸೀಲ್ದಾರ್ ಅವರು ಇದು ಕೂಡಲೇ ಇದನ್ನ ಸರ್ವೆ ಮಾಡಿಸಿ, ಪೊಲೀಸ್ನವರು ಕೂಡ ಹತ್ರ ಕೂಡ ಮನವಿ ಮಾಡ್ಕೊಳ್ತೀನಿ. ಏನೇ ಘಟನೆಗಳಾದ್ರೂ ಕೂಡ ಪಾಪ ಪೊಲೀಸ್ನವ್ರ ತಲೆಗೆ ಹೋಗೋದು. ಪೊಲೀಸ್ನವ್ರು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಮಾಡಿಕೊಂಡು ತಹಸೀಲ್ದಾರ್ಗೆ ಮಾತನಾಡಿ ಸರ್ವೆ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡ್ಬೇಕಂತೇಳಿ ಪೊಲೀಸ್ನವ್ರ ಹತ್ರ ಕೂಡ ನಾವು ಮನವಿ ಮಾಡ್ಕೊಳ್ತೀವಿ, ತಹಸೀಲ್ದಾರ್ ಹತ್ರ ಕೂಡ ನಾವು ಮನವಿ ಮಾಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.